ಆಫ್ಟರ್ ಬಿಕಮಿಂಗ್ 30 ನಿಮ್ಮ ಲೈಫು ಯಾವುದೋ ಲಕ್ಕಿಂದನೋ ಅಥವಾ ಬೇರೆ ಯಾರೋ ನಮ್ಮ ಲೈಫಲ್ಲಿ ಬಂದರೂ ಅದರಿಂದನೋ ಯಾವುದರಿಂದನೂ ಚೇಂಜ್ ಆಗಂಗಿಲ್ಲ. ಈ 3 ಸ್ಕಿಲ್ಸ್ ಏನಿದಾವಲ್ಲ ನಾನು ಇವಾಗ ಹೇಳ್ತೀನಿ, ಆ 3 ಸ್ಕಿಲ್ಸ್ ಭಾಳ ಇಂಪಾರ್ಟೆಂಟ್. ಆ ಸ್ಕಿಲ್ಸು ನಿಮ್ಮ ಲೈಫ್ನಾಗಿದ್ರೆ ಯುವರ್ ಲೈಫ್ ವಿಲ್ ಬಿ ಮಚ್ 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 ಬೆಟರ್. ಸೊ ಅವು ಯಾವಂತ ನೋಡೋಣ ಬರ್ರಿ. ಫಸ್ಟ್ ಒನ್, ಎಮೋಷ್ನಲ್ ಕಂಟ್ರೋಲ್. ಯು ಶುಡ್ ಬಿ ಕೆಪೇಬಲ್ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್. ಇಟ್ ಮೀನ್ಸ್ ನಿಮ್ಮ ಎಮೋಷನ್ಸನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅಂದರೆ ಯುವರ್ ಎಮೋಷನ್ ಶುಡ್ ಬಿ ಅಂಡರ್ ಯುವರ್ ಕಂಟ್ರೋಲ್. ಯು ಶುಡ್ ನಾಟ್ ಬಿ ಅಂಡರ್ ಕಂಟ್ರೋಲ್ ಆಫ್ ಯುವರ್ ಎಮೋಷನ್ಸ್. ಅಂದರೆ ನಿಮ್ಮ ಏನು ಎಮೋಷನ್ಸ್ ಇರ್ತಾವೆ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮಗಿರಬೇಕು. ಸೊ ಇದು ಫಸ್ಟ್ ಒನ್, ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅಕಾರ್ಡಿಂಗ್ ಟು ಎಮೋಷನ್ಸ್ ನೀವು ಕಂಟ್ರೋಲ್ ಆದ್ರಿ ಅಂದರೆ ಲೈಫ್ ವಿಲ್ ಬಿ ಡಿಫಿಕಲ್ಟ್. ಸೊ ಎಮೋಷ್ನಲ್ ಕಂಟ್ರೋಲ್ ಇಸ್ ದ ಫಸ್ಟ್ ಸ್ಕಿಲ್. ಸೆಕೆಂಡ್ ಒನ್, ಸೆಲ್ಫ್ ಡೌಟ್. ಸೊ ಫೈನಾನ್ಸಿಯಲಿ ಏನೋ ಇಂಡಿಪೆಂಡೆಂಟ್ ಆದ್ರಿ ಓಕೆ, ಬಟ್ ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಏನಂತಂದ್ರೆ ನಿಮ್ಮ ಲೈಫ್ನಾಗ ಏನಾರು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳೋದಾಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಸೊ ಯು ಶುಡ್ ಹ್ಯಾವ್ ದ್ಯಾಟ್ ಮಚ್ ಇಂಡಿಪೆಂಡೆನ್ಸ್. ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಸೆಕೆಂಡ್ ಸ್ಕಿಲ್ ಈಸ್ ಸೆಲ್ಫ್ ಡೌಟ್. ನಿಮ್ಮ ಮೇಲೆ ನಿಮ್ಗೆ ಯಾವತ್ತೂ ಡೌಟ್ ಇರಬಾರ್ದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇದು ಸೆಕೆಂಡ್ ಸ್ಕಿಲ್. ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಡಿಸಿಷನ್, ಯು ಶುಡ್ ಬಿ ಕೆಪೇಬಲ್ ಟು ಸ್ಟ್ಯಾಂಡ್ ಬೈ ದೆಮ್. ನೀವೇನು ಡಿಸಿಷನ್ ತೊಗೋತೀರಿ ಅದಕ್ಕೆ ನೀವು ನಿಲ್ಲಕ್ಕೆ ರೆಡಿ ಇರಬೇಕು. ಥರ್ಡ್ ಒನ್, ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ಡ್ರಾಯಿಂಗ್ ಅ ಹೆಲ್ದಿ ಬೌಂಡ್ರೀಸ್, ರೈಟ್? ಸೊ ಹೆಲ್ದಿ ಬೌಂಡ್ರೀಸ್ ನಿಜ ಹೇಳ್ತೀನಿ, ಇದಂತೂ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಲೈಫ್ನಾಗ. ಇದೊಂಥರ ಡ್ರಾಯಿಂಗ್ ಅ ಹೆಲ್ದಿ ಬೌಂಡ್ರೀಸ್ ಏನು ಹೇಳ್ಬೋದು ಅಂದರೆ ಇದೊಂಥರ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಇಟ್ ಮೀನ್ಸ್ ಡೋಂಟ್ ಗಿವ್ ಅ ಫುಲ್ ಎಕ್ಸೆಸ್ ಟು ದ ಪೀಪಲ್ ಇನ್ ಯುವರ್ ಲೈಫ್. ಸೊ ಎಲ್ಲದಕ್ಕೂ ಎಕ್ಸೆಸ್ ಕೊಡಕ್ಕೆ ಹೋಗ್ಬೇಡ್ರಿ, ಬಿ ಲಿಮಿಟೆಡ್. ಇಟ್ ಮೀನ್ಸ್ ಯು ಗಿವ್ ದೆಮ್ ಕಂಟ್ರೋಲ್ ಓವರ್ ಯುವರ್ ಟೈಮ್, ಕಂಟ್ರೋಲ್ ಓವರ್ ಯುವರ್ ಎಮೋಷನ್ಸ್, ಕಂಟ್ರೋಲ್ ಓವರ್ ಯುವರ್ priorities. So this you should have a healthy boundaries. So simple, learn to draw a healthy boundaries in your life so that people will be having a limited access to your life. I believe after 30 it is not about chasing more, it is all about choosing better and be selective. Thank you.